ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಿಂದ ನಮ್ಮ ಊರಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಇವಾಗ 2 ಗಂಟೆಗೆ ಟ್ರೈನ್ ಇದೆ. ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ, ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ. ಬೇರೆಯವರ ಸಂತೋಷವನ್ನು ನೋಡಿ ಖುಷಿ ಪಡಬೇಕು. ನಿನ್ನ ಸಂತೋಷಕ್ಕಾಗಿ ಸಮಯ ಬಂದೇ ಬರುತ್ತದೆ. ಆಗ ನೀನು ಇಡು ಸಾಕು. ಹೋಗ್ತಾ ಬತ್ತೀಯಾ? ಕಿರಣ್ ಟಿಕೆಟ್ ತರಕ್ಕೆ ಹೋಗಿದ್ದಾರೆ. ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಟ್ರೈನ್ ಬರ್ತೈತೆ. ಇವಾಗ ಟ್ರೈನ್ ಬಂತು. ಫೈನಲಿ ಮೈಸೂರು ರೀಚ್ ಆದ್ವಿ. ಇವಾಗ ಮೈಸೂರಿಂದ ಕೆ ಆರ್ ನಗರಕ್ಕೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡಿದ್ದೀವಿ. ಕೆ ಆರ್ ನಗರ್ ರೀಚ್ ಆದ್ವಿ. ಕೆ ಆರ್ ನಗರಿಂದ ಇವಾಗ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟಾಪ್ಗೆ. ಹೋಗ್ತಾ ಇದ್ದೀವಿ. ಕೆ ಆರ್ ನಗರ್ ಟು ಬೆಟ್ಟದಪುರ ಬಸ್ ಹತ್ತಿದ್ದೀವಿ. ಅಲ್ಲಿ ಮೇಲೂರು ಗೇಟ್ ಅಂತ ಬರುತ್ತೆ, ಅದರಲ್ಲಿ ಇಳ್ಕೋಬೇಕು. ನಮ್ಮೂರು ಮೇಲೂರು. ಮಾರ್ನಿಂಗ್ ವೆದರ್ ಸೂಪರ್ ಆಗಿದೆ. ಹಿಮ ಬೀಳ್ತಿರೋದ್ರಿಂದ ಮಾರ್ನಿಂಗ್ ಬೇಗ ಹೊರಡಕ್ಕೆ ಚೆನ್ನಾಗಿದೆ ವೆದರು. ಬಸ್ ಸ್ಟಾಪಿಗೆ ಬಂದೋ ಅಷ್ಟರಲ್ಲಿ ನಮ್ಮಪ್ಪ ಬಂದು ವೆಯ್ಟ್ ಮಾಡ್ತಾಯಿದ್ರು, ಕರ್ಕೊಂಡು ಹೋದ್ರು. ಫೈನಲಿ ಮನೆ ರೀಚ್ ಆದ್ವಿ. ಇದೇ ನಮ್ಮ ಮನೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಿಂದೆ ದನಗಳು ಮತ್ತು ನಮ್ಮ ಗುಂಡನ್ನ ಮಾತಾಡ್ಸ್ಕೊಬರೋದಾ ಅಂತ ಹೋದ್ವಿ. ಸುಮಾರು ದಿನ ಆಗಿತ್ತು ಊರಿಗೆ ಬಂದು. ಒಂದು 5 ಮಂತ್ಸೇ ಆಗಿತ್ತು. ಅದರಿಂದ ನಾವು ಗುಂಡ ಅಂದರೆ ನಮ್ಮ ನಾಯಿ ನೋಡೋಕೆ ಹೋದ್ವಿ. ಸ್ವಲ್ಪ ಹೊತ್ತು ಗುಂಡು ಆಟ ಆಡಿಸ್ತಾ. ನೋಡಿ ಹೆಂಗೆ ಆಟ ಆಡ್ತಿದೆ ಅದು. ಆಟ ಆಡ್ಸಿದ್ದು ಮುಗಿದ್ಮೇಲೆ ಅಪ್ಪಾಜಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ಕಡ್ಡಿ ಹೊಟ್ಕೊಟ್ರು ಕಿರಣ. ಅಷ್ಟರಲ್ಲಿ ಅಪ್ಪಾಜಿ ಎಲ್ಲನೂ ಗೋಂದಿಗೆಗೆ ಸುರಿತು. ಇವತ್ತಿನ ವ್ಲಾಗ್ ಇಷ್ಟೇ ಮುಗೀತು. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.